IVF ಇನ್ವಿಟ್ರೋ ಫರ್ಟಿಲೈಸೇಷನ್ ನನಗೆ 30 ನಿಮಿಷ ಸಮಯ ಕೊಟ್ಟಿದ್ದಾರೆ. ನಾನು 35 ವರ್ಷದಿಂದ ಈ ಪದ್ಧತಿಗಳ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ. ಆದಷ್ಟು 30 ನಿಮಿಷದ ಒಳಗೆ ನಾನು ಹೇಳಬೇಕಾಗಿದ್ದ ಎಲ್ಲಾ ಅಂಶಗಳನ್ನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸ್ವಲ್ಪ ಬೇಗ ಮಾತಾಡ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೋಬೇಡಿ. ನಿಧಾನವಾಗಿ ಹೇಳಬೇಕಾಗಿದ್ದ ಎಲ್ಲಾ ವೈಜ್ಞಾನಿಕ ಅಂಶಗಳನ್ನ 30 ನಿಮಿಷಗಳಲ್ಲಿ ಕುದಿಸಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ವೈಜ್ಞಾನಿಕವಾಗಿ ನಾವು ನೀರನ್ನ ಕುಡಿಯೋದು, ವೈಜ್ಞಾನಿಕವಾಗಿ ನೀರನ್ನ ಶುದ್ಧ ಮಾಡಿಕೊಳ್ಳೋದ್ರಿಂದ ಹಿಡಿದು ಬೆಳಗ್ಗೆ ಎದ್ರೆ ಈ ಸಭೆ ಮೇಲೆ ಕೂತಿದ್ದ ಕಾವಿರಂಗನ್ನ ನಾವು ಭಕ್ತಿ ಪೂರ್ವಕದಿಂದ ನೋಡಬೇಕು ಅನ್ನುವುದನ್ನ ಅದ್ಭುತವಾದ ದಿಗಂತದಲ್ಲಿ ಉದಯಿಸ್ತಾ ಇರ್ತಕ್ಕಂಥ ಆರ್ಕ ಬಣ್ಣದ ಸೂರ್ಯ ಭಗವಾನನ ನಮಸ್ಕಾರ. ಆ ಕಿರಣಗಳು ನಮ್ಮ ತ್ವಚದ ಮೇಲೆ ಬೀಳದಿಲ್ಲ ಅಂದ್ರೆ ನಿಮ್ಗೆ ಯಾವ ಆರೋಗ್ಯವೂ, ಮಾನವನೇ ಅಲ್ಲ ಯಾವ ಜಾನುವಾರಿಗೂ ಆರೋಗ್ಯ ಇಲ್ಲ ಅನ್ನುವ ಮೂಲ ಸೂತ್ರವನ್ನ ನಾವು ಆ ಕಾವಿರಂಗ ಎಲ್ಲ ಸ್ವಾಮೀಜಿಗಳಿಗೆ ನಮಸ್ಕಾರ ಮಾಡಿ ಅರ್ಥ ಮಾಡ್ಕೋಬೇಕು. ಸೌಮಿತ್ರಿ, ರವಿ, ಭಾನು, ಆದಿತ್ಯ, ಮೈತ್ರೇಯ, ಹಿರಣ್ಯ ಗರ್ಭಾಯ, ಇವೆಲ್ಲ ಭಾಸ್ಕರ ಸೂರ್ಯನ ಹೆಸರುಗಳು ಅಂತ ನೀವು ಅನ್ಕೊಂಡಿದ್ರ? ಇಲ್ಲ. ಇವೆಲ್ಲ ಸೂರ್ಯ ಕಿರಣಗಳ ಫ್ರೀಕ್ವೆನ್ಸೀಸ್. 12 ರೀತಿ ಫ್ರೀಕ್ವೆನ್ಸೀಸ್ ಸೂರ್ಯ ಕಿರಣಗಳ ವೈಬ್ರೇಷನ್. ಈ ಸೂರ್ಯ ಕಿರಣಗಳು ನಿಮ್ಮ ದೇಹದಲ್ಲಿದ್ದ ನಿರ್ನಾಳ ಗ್ರಂಥಿಗಳನ್ನ, ಎಂಡೋಕ್ರೈನ್ ಸಿಸ್ಟಮ್ ಅನ್ನ ಆವತ್ತಿಗೂ ಚೈತನ್ಯ ಹೊಂದಿಸಿ ನಿಮ್ಮ ಆರೋಗ್ಯಕ್ಕೆ ಬುಡಪಾಯ ಹಾಕುವುದರಲ್ಲಿ ಮೊದಲನೇ ಅಂಶ ಅದು. ಅಂದ್ರೆ ನೀವು ಬೆಳಗ್ಗೆ ಎದ್ದು ದಿಗಂತದಲ್ಲಿ ಉದಯಿಸ್ತಾ ಇರ್ತಕ್ಕಂತ ಅದ್ಭುತವಾದ ಪ್ರಭೋದಯ, ಉಷೋದಯ, ಅರುಣೋದಯ, ಸೂರ್ಯೋದಯ, ಈ 4 ಘಟ್ಟಗಳನ್ನ ನಿಮ್ಮ ಮೈ ಮೇಲೆ, ಕಣ್ಣು ಮೇಲೆ ಹಾಕ್ಸಿಕೊಂಡ್ರೆ ನಿಮ್ಮ ಒಳಗಡೆ ನಿರ್ನಾಳ ಗ್ರಂಥಿಗಳು ಉತ್ತೇಜನಗೊಳ್ಳುತ್ತವೆ. ಆವಾಗಲೇ ನಿಮಗೆ ಆರೋಗ್ಯದ ಅಡಿಪಾಯ ಬುಡ ಸಿಗೋದು. ಅದಕ್ಕೆ ನಮ್ಮ ಸಾಧು ಸಂತರು ಯಾವಾಗಲೂ ಕಾವಿ ಬಣ್ಣವನ್ನ ಹಾಕೊಳ್ತಾರೆ. ಕಾವಿ ಬಣ್ಣವನ್ನ ನೋಡುವುದರಲ್ಲಿ ನಿಮ್ಮ ನಿರ್ನಾಳ ಗ್ರಂಥಿಗಳು, ಅದು ತಪ್ಪಿದ ನಿರ್ನಾಳ ಗ್ರಂಥಿಗಳ ಹಾರ್ಮೋನುಗಳನ್ನ ಸರಿಯಾಗಿ ಮಾಡಿಕೊಳ್ಳೋದಕ್ಕೆ. ಅದಕ್ಕೆ ಅವರನ್ನ ನೋಡಿದ್ರೆ ಸಾಕು ನಮಗೆ ಆರೋಗ್ಯದ. ಆದ್ರೆ ಬಾಲಿವುಡ್, ಹಾಲಿವುಡ್, ಟಾಲಿವುಡ್ ಈಗಳೆಲ್ಲಾನು ಮಠಗಳನ್ನ ಹೇಳೋ ಇನ್ನು ಮುಂದೆ ಬರುವ ನಮ್ಮ ಆಹಾರ ಹೆಂಗೆ ಅದು ತಪ್ಪಿದೆ, ಅದೆಲ್ಲ ಒಂದು ಕಡೆ. ನೀವು ಎಷ್ಟು ಅದ್ಭುತವಾದ ಸಹಜವಾದ ಪೂರಕವಾದ ಪ್ರಕೃತಿಗೆ ಆಹಾರವನ್ನು ತಂದು ತಿಂದರು, ಆ ಸೂರ್ಯ ನಮಸ್ಕಾರ ವಾರಕ್ಕೆ 2 ಸತಿ ಆದ್ರೂ ಮಿನಿಮಮ್ ಕನಿಷ್ಠ ರೂಪದಲ್ಲಿ ಮಾಡಲಿಲ್ಲ ಅಂದ್ರೆ ನಿಮಗೆ ಆರೋಗ್ಯ ಸಿಗೋದಿಲ್ಲ. ವಿಟಮಿನ್ ಡಿ, ಎಡ್ರಿನಲ್ ಮೆಟಬಾಲಿಸಮ್, ಪಿಟ್ಯುಟರಿ, ಥೈಮಸ್, ಥೈರಾಯ್ಡ್ ಎಲ್ಲ ಹದ ತಪ್ಪಿವೆ ಮಾನವ ಜಾತಿಯಲ್ಲಿ. ಯಾಕಂದ್ರೆ ನಾವು ಯಾರು ಈ ಅದ್ಭುತವಾದ ಸೂರ್ಯ ಕಿರಣಗಳ ಸ್ನಾನ ಮಾಡುವುದನ್ನ ರೆಗ್ಯುಲರ್ ಆಗಿ ಮಾಡ್ತಾ ಇಲ್ಲ. ಅದಾದ್ಮೇಲೆ ನೀರನ್ನ ಶುದ್ಧ ಮಾಡಿಕೊಳ್ಳುವುದು. ತಾಮ್ರದ ಫಲಕದ ಮೇಲೆ ಋಣ ಆತ್ಮಕ ಕಣಗಳು ತಿರುಗ್ತಾ ಇರ್ತವೆ. ಅವು ಮಾತ್ರ ನಿಮ್ಮ ನೀರನ್ನ ಶುದ್ಧ ಮಾಡಿ ರಚನಾತ್ಮಕವಾಗಿ, ಸಂರಚನಾತ್ಮಕವಾಗಿ ನಿಮ್ಮ ದೇಹದಲ್ಲಿ 70% ಭಾಗ ನೀರು ಹರಡ್ತಾ ಇರುತ್ತೆ. ಆ ನೀರನ್ನ ನಾವು ಕಲುಷಿತ ಮಾಡಿಕೊಂಡಿದ್ವಿ. ಎಷ್ಟು ಮಟ್ಟಿಗೆ ಅಂದ್ರೆ ದಕ್ಷಿಣ ಧ್ರುವದಲ್ಲಿದ್ದ ಪೆಂಗ್ವಿನ್ ರಕ್ತದಲ್ಲಿ. ನೀವು ಬೆಳೆಸ್ತಾ ಇರ್ತಕ್ಕಂತ ಈ ಅಮೆರಿಕನ್ ಸ್ವೀಟ್ ಕಾರ್ನ್, ಮೆಕ್ಕೆಜೋಳ, ಸೋಯಾಬೀನ್ಗೆ ಬಳಸ್ತಾ ಇರ್ತಕ್ಕಂತ ಪೆಸ್ಟಿಸೈಡ್ಸ್, ಅಲ್ಲಿ ದಕ್ಷಿಣ ಧ್ರುವದಲ್ಲಿ ಜೀವವಾಡ್ತಾ ಇರ್ತಕ್ಕಂತ ಪೆಂಗ್ವಿನ್ ಪಕ್ಷಿ, ಅದು ಎಗರಕ್ಕಾಗೋದಿಲ್ಲ. ಆ ಪಕ್ಷಿ ರಕ್ತದಲ್ಲಿ ಕಂಡು ಬರ್ತಾ ಇವೆ ಅಂದ್ರೆ ನೋಡ್ಕೊಳ್ರಿ ನಾವು ಎಷ್ಟು ಮಟ್ಟಿಗೆ ಈ ಕೃತಕ ಕ್ರಿಮಿ ಕೀಟ ಕಲನಾಶಕ ಪದಾರ್ಥಗಳನ್ನ ಬಳಸ್ತಾ ಇದೀವಿ. ಇದರಿಂದ ಆ ಪೆಂಗ್ವಿನ್ ಹಕ್ಕಿಗಳ ಮಕ್ಕಳಲ್ಲಿ ರಕ್ತ ಕ್ಯಾನ್ಸರ್ ಕಂಡು ಬರ್ತಾ ಇದೆ. ಇನ್ನು ನಿಮ್ಮ ದೇಹದಲ್ಲಿ ಗಂಗಾವತಿ, ಸಿಂಧನೂರು ಅಂತ ಜಾಗಗಳಲ್ಲಿ 100ಕ್ಕೆ 40 ಜನಕ್ಕೆ ಪ್ರತಿ ಮನೆಯಲ್ಲಿ ಕ್ಯಾನ್ಸರ್ ಹಾರಾಡ್ತಾ ಇದೆ.
ಇನ್ನೊಂದು ಮಾಲ್ವಿ ಅಂತ ಪಂಜಾಬ್ ಅಲ್ಲಿ ಬಳಸಿದ್ದ ಸಿಮಿಲರ್ ಕೆಲಸ ಇಲ್ಲಿ ನಾವು ಸೌತ್ ಅಲ್ಲಿ ಮಾಡ್ಕೋತೇವೆ. ಆಂಧ್ರದಲ್ಲಿ ಕೆಲವು ಕಡೆ ನಡೀತಾ ಇದೆ. ಅಲ್ಲಿ ಬಳಸಿದ್ದೆ ಎಲ್ಲಾರು ತಿಂತಾ ಇರೋದು. ಇವೆಲ್ಲ ನಮ್ಮ ಊಟ ಅಲ್ಲ. ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ಈ ಪಾಶ್ಚಾತ್ಯ ಕಾರ್ಪೊರೇಟೈಸ್ ಕಂಪನಿಗಳು ನಮ್ಮ ಊಟವನ್ನ ಪೇಟೆಂಟ್, ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಅಲ್ಲಿ ಕಿತ್ಕೊಂಡಿವೆ. ನಮ್ಮ ರೈತರು ರೈತರಾಗಿ ಉಳಿದಿಲ್ಲ. ಇವರೆಲ್ಲರೂ ಯಾವಾಗಲೂ ಈ ಕಾರ್ಪೊರೇಟ್ ಕಂಪನಿಗಳ ಕಾರ್ಮಿಕರಾಗಿ ಬದಲಾವಣೆ ಆಗಿದ್ದಾರೆ. ಜೋಳದ ರೊಟ್ಟಿ ತಟ್ಕೊಂಡು ತಿಂತಾ ಇರೋರು ಈಗ ಅಕ್ಕಿ ಹಿಟ್ಟು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಮಿಷಿನ್ ಅಲ್ಲಿ ರೆಡಿ ಮಾಡಿ ತಿಂತಾ ಇದ್ದಾರೆ. ಈ ಬದಲಾವಣೆಗಳು ಕಳೆದ 40-50 ವರ್ಷಗಳಿಂದ ಆಗ್ತಾ ಇವೆ. ನಾವು ಪಾರಂಪರಿಕವಾಗಿ ಅಕ್ಕಿ ತಿಂತಾ ಇರ್ಲಿಲ್ಲ, ಗೋಧಿ ತಿಂತಾ ಇರ್ಲಿಲ್ಲ. ಎಲ್ಲೋ ಕೆರೆ, ಗುಡ್ಡೆ ಅಂತ ಜಾಗಗಳಲ್ಲಿ ನೀರಿದ್ದ ಜಮೀನ್ದಾರುಗಳು ಇದನ್ನ ಊಟ ಮಾಡ್ತಾ ಇದ್ರು ಯಾವಾಗಲೂ ಒಂದ್ಸತಿ. ಆ ಜಮೀನ್ದಾರುಗಳಿಗೇನೆ ಡಯಾಬಿಟೀಸು, ಕ್ಯಾನ್ಸರು, BP, ಥೈರಾಯ್ಡ್ ಪ್ರಾಬ್ಲಮ್ಸ್ ಸಿಗ್ತಾ ಇರ್ತಾ ಇತ್ತು. ಯಾವಾಗ ನಾವು ಸಾಲಿನಲ್ಲಿ 4 ಮಳೆ ಬಂದ್ರೆ ಬೆಳೆಸ್ಕೊಂತಿರ್ತಾ ಇರ್ತಕ್ಕಂತ ರಾಗಿ, ಜೋಳ, ಸಜ್ಜೆ, ಬರಗು, ಆರ್ಕ, ಸಾಮೆ, ನವನೆ, ಕೊರ್ಲೆ, ಊದಲು ಈ ರೀತಿ ಬಹು ವೈವಿಧ್ಯಮಯವಾದ ಧಾನ್ಯಗಳನ್ನ ತಿಂತಾ ಇರ ಯಾವ ಜನರಿಗೂ ಇಲ್ಲಿ ತನಕ ಒಂದು ರೋಗವೂ ಇಲ್ಲ. ಗಟ್ಟಿ ತಟ್ರಿ ಚಪ್ಪಾಳೆ. ಅಂದ್ರೆ ನಮ್ಮ ಊಟವನ್ನ ನಾನು ವೈಭವೀಕರಿಸ್ತಾ ಇದ್ದೀನಿ ಅಂತ ನಿಮಗೆ ತಪ್ಪಳೆ ತಟ್ಟುವುದಕ್ಕೂ ಇನ್ನೂ ರೆಡಿ ಇಲ್ಲ ನೀವು. ಯಾಕೆಂದ್ರೆ ಅಕ್ಕಿ ಗೋಧಿ ತಿನ್ಕೊಂಡು ಹಿಂಗಾಗ್ಬಿಟ್ಟಿದ್ರ. ಅಕ್ಕಿ ಗೋಧಿ ತಿನ್ನೋದ್ರಿಂದ ನಿಮ್ಮ ರಕ್ತಕ್ಕೆ ಸಕ್ಕರೆ ಅಂಶ ದಿಢೀರಂತ ಸೇರುತ್ತೆ, ರಕ್ತ ಮಂದ ಆಗತ್ತೆ, ನಿಮ್ಮ ಬುದ್ಧಿ ಮಾಂದ್ಯ ಆಗತ್ತೆ, ಅಷ್ಟೇ, ಇನ್ನೇನು ಆಗೋದಿಲ್ಲ. ರಕ್ತ ಯಾವಾಗಲೂ ತಿಳಿಯಾಗಿರಬೇಕು, ರಕ್ತ ಪ್ರಸಾರ ಸರಾಗವಾಗಿ ನಡೆಯಬೇಕು. ಯಾವಾಗ ನಡೆಯುತ್ತೆ? ನಿಮ್ಮ ಹೃದಯ ರಕ್ತವನ್ನ ತಿಳಿಯಾಗಿದ್ದಾಗ ಸರಬರಾಜು ಮಾಡಕ್ಕಾಗತ್ತೆ. ಯಾವಾಗಲಿಂದ ಮಾನವ ಜಾತಿ ಅಕ್ಕಿ ಗೋಧಿ ಊಟ ಮಾಡಕ್ ಶುರು ಮಾಡಿತು ಆವಾಗಲಿಂದ ಭಾರತ ದೇಶದಲ್ಲಿ ಅಲ್ವೇ ಅಲ್ಲ ಎಲ್ಲಾ ದೇಶಗಳಲ್ಲೂ ರಕ್ತ ಮಂದ ಆಗೋಕ್ ಶುರು ಆದರೆ ಥೈರಾಯ್ಡ್ ಪ್ರಾಬ್ಲಮ್ಮು, BP ಪ್ರಾಬ್ಲಮ್ಮು, ಹಾರ್ಟ್ ಪ್ರಾಬ್ಲಮ್ಮು, ಡಯಾಬಿಟಿಸ್ ಪ್ರಾಬ್ಲಮ್ಮು ದಶಕಕ್ಕೂ ಏರ್ತಾ 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 ಈಗ ಭಾರತ ದೇಶ ಡಯಾಬಿಟಿಸ್ಗೆ ಕ್ಯಾಪಿಟಲ್. ಅಹಮದಾಬಾದ್ ಕಡೆ ಹೋದ್ರೆ ನಾವೇ ನಂಬರ್ 1 ಅಂತ ಹೇಳ್ತಾ ಇದ್ದಾರೆ. ಹೈದರಾಬಾದ್ ಅವ್ರು ನಿಲ್ಲಲ್ಲ, ನಾವು ನಂಬರ್ 1 ಅಂತ ಹೇಳ್ತಾ ಇದ್ದಾರೆ. ಕಲ್ಕತ್ತಾ ಹೋದ್ರೆ ನಾವು ಜಾಸ್ತಿ ಸಕ್ಕರೆ ತಿಂತೀವಿ, ನಾವು ನಂಬರ್ 1 ಡಯಾಬಿಟಿಸ್ ಪೇಷಂಟ್ಸ್. ಬೆಂಗಳೂರಲ್ಲಿ ಹೋದ್ರೆ ನೀವೆಲ್ಲ ಜಗಳ ಆಡ್ತಾ ಇರ್ರಿ, ನಾವು ನಂಬರ್ 1 ಇನ್ಸುಲಿನ್ ಬಳಸೋದ್ರಲ್ಲಿ, ಮಿಕ್ಕಿದ್ದವರೆಲ್ಲ ನಂಬರ್ 2 ಅಂತ ಹೇಳ್ತಾರೆ. ಇಲ್ಲಿ ಮೋಸ ಆಗ್ತಾ ಇದೆ. ನೀವೆಲ್ಲರೂ ಅಕ್ಕಿ ಗೋಧಿ ನಾಳೆಯಿಂದ ನಿಲ್ಸ್ರಿ. 3 ತಿಂಗಳು ಆರ್ಕ, ಸಾಮೆ, ನವನೆ, ಕೂದಲು, ಕೊರ್ಲೆ ಈ 5 ಧಾನ್ಯಗಳಲ್ಲಿ ನಾರಿನಂಶ ಹೆಚ್ಚಿದೆ. ನಿಮ್ಮ ರಕ್ತಕ್ಕೆ ಸಕ್ಕರೆಯನ್ನ ನಿಧಾನವಾಗಿ ಕಂತುವಾರಿ ನಿಯಂತ್ರಣದಿಂದ ನಿರ್ಧಾರಿತ ಪ್ರಮಾಣದಲ್ಲಿ ಬಿಡುಗಡೆ ಮಾಡತಕ್ಕಂತ ವ್ಯವಸ್ಥೆಯನ್ನ ದೇವರು ರೂಪಿಸಿದ್ದಾರೆ. ಈ 5 ಧಾನ್ಯಗಳಲ್ಲಿ ಚಿರುಧಾನ್ಯ, ಕಿರುಧಾನ್ಯ, ತೃಣಧಾನ್ಯ ಅಂತ ಹೆಸರಿಟ್ಕೊಂಡು ಕರೀತಾ ಇದ್ವಿ ಇಲ್ಲಿ ತನಕ. 1997ರಿಂದ 2005 ತನಕ ಪ್ರಾಯೋಗಿಕವಾಗಿ ಈ 5 ಧಾನ್ಯಗಳನ್ನ ಸತತವಾಗಿ ಬದಲಾವಣೆ ಮಾಡ್ತಾ 2 ದಿವಸ ನೀವು ಊಟ ಮಾಡಕ್ಕೆ ಶುರು ಮಾಡಿದ್ರೆ ನಿಮ್ಮ HbA1c ಡಯಾಬಿಟಿಸ್ 10, 11, 12 ಇದ್ದವರು 3 ತಿಂಗಳಲ್ಲಿ 5, 6ಗೆ ಇಳಿಸಿಕೊಂಡು ಬಂದಿದ್ದಾರೆ. ಗಾಯಗಳು ಮಾಯ ಆಗಿವೆ, ಕಾಲು ಕಟ್ ಮಾಡಬೇಕಾಗನ್ನೋರು ವಾಸಿಯಾಗಿದೆ. 3 ತಿಂಗಳು. ಈಗ ಜಾಸ್ತಿ ಜನ ಯಾಕೆ ಚಪ್ಪಾಳೆ ಹೊಡಿತಾ ಇಲ್ಲ ಅಂದ್ರೆ ಎಲ್ಲರಿಗೂ ಈ ಕಾಯಿಲೆಗಳಿವೆ. ಎಲ್ಲರೂ ನಾಳೆಯಿಂದ ಸಿರಿಧಾನ್ಯಗಳನ್ನ ತಿನ್ನೋದಕ್ಕೆ ಇನ್ನು ಮನಸ್ಸು ಮಾಡೋದಕ್ಕೆ ಹಿಂಜರಿಕೆ. ಇದು ನಮ್ಮ ಊಟ. ನಾವು ಸಾವಿರಾರು ವರ್ಷಗಳನ್ನ 4 ಮಳೆ ಬಂದ್ರೆ ಪ್ರಕೃತಿಗೆ ಪೂರಕವಾಗಿ ಯಾರನ್ನು ಹಿಂಸೆ ಮಾಡಿದೆ
ಒಂದು ಗೊಬ್ಬರವನ್ನು ಹಾಕದೆ ಬರಡು ಭೂಮಿಗಳಲ್ಲಿ ಎಲ್ಲಂದರೆ ಅಲ್ಲಿ ಬೆಳೆಸಿಕೊಂಡು ತಿನ್ನಕ್ಕೆ ಯೋಗ್ಯವಾದಂತ ಆರೋಗ್ಯಕ್ಕೆ ಪೂರಕವಾದ ವೈಜ್ಞಾನಿಕವಾಗಿ ದೇವರು ಮಾಡಿದ್ದ ಅದ್ಭುತ ಧಾನ್ಯಗಳನ್ನ ಕಡೆಗೆಣಿಸಿ ಈಗ ಪಿಜ್ಜಾ ಬರ್ಗರ್ ಆರ್ಡರ್ ಮಾಡ್ಕೊಂಡು ತಿಂತೀವಿ ಅನ್ನೋ ಒಂದು ಬುದ್ಧಿಮಾಂದ್ಯದಲ್ಲಿ ಕೂತ್ಕೊಂಡಿದ್ದೀರಾ. ಅದಕ್ಕೆ ನಿಮಗೆ ಇಂಥ ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ಬದಲಾವಣೆ ಆಗಿರಿ. ನಮ್ಮ ಊಟವನ್ನ ನಮ್ಮ ತಟ್ಟೆಗಳಲ್ಲಿ ತುಂಬಿಸಿಕೊಳ್ಳೋಣ. ಮೊನ್ನೆ ಕಣವಿ ಅಂತ ಸಣ್ಣ ಊರಿಗೆ ಹೋಗಿದ್ದೆ, ಗದಗ ಹತ್ರ. 70 ಎಕರೆ ತಗೊಂಡು ಕೊರ್ಲೆ ಬೆಳೆಸಿದ್ದಾನೆ ಹುಡುಗ. 26 ಲಕ್ಷ ರೂಪಾಯಿ ಗಳಿಸಿದ್ದಾನೆ. 1 ಕೆಜಿಗೆ ಈಗ ಕೊರ್ಲೆ 70 ರೂಪಾಯಿ ಸಿಗ್ತಾ ಇದೆ. ಅದೇ 70 ರೂಪಾಯಿ ಸಿಗ್ತಕ್ಕಂತ ಕೊರ್ಲೆಯನ್ನ FDA ಅಂತ ದ ಸೋ ಕಾಲ್ಡ್ ಹೈಯೆಸ್ಟ್ ಎಪೆಕ್ಸ್ ಬಾಡಿ ಆಫ್ ಸೈನ್ಸ್ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಆಫ್ ಅಮೆರಿಕ ಅವರು ಇದು ಮಾನವನಿಗೆ ಆರೋಗ್ಯಕ್ಕೆ ಸರಿಯಾದ ಧಾನ್ಯ ಅಲ್ಲ, ಅಕ್ಕಿಗಳ ಆಹಾರ ಅಂತ ಬರೆದಿಟ್ಟಿದ್ದಾರೆ. ಆ ಕೊರ್ಲೆ ಅಕ್ಕಿಯನ್ನು ಊಟ ಮಾಡಿಸಿದ್ರೆ ಕ್ಯಾನ್ಸರ್ ಬಂದು ಹೊಟ್ಟೆಯಲ್ಲಿ ಕರಳನ್ನ ಕಟ್ ಮಾಡಿ ಕಕ್ಕಕ್ಕೆ ಮಾಡಕ್ ಆಗದೆ ಇರೋರು 6 ದಿವಸಕ್ಕೆ ಒಂದೇ ಸರ್ತಿ ಹೋಗಿ ಕಕ್ಕನ್ನು ವಾಪಸ್ ಹೊರಗಡೆ ತರಗಿಸ್ಕೊಳಕ್ ಆಗ್ತಾ ಇರ್ತಕ್ಕಂಥವರು ಕೊರ್ಲೆ ಅಂಬಲಿ ಕುಡಿದ್ರೆ 3 ವಾರದಲ್ಲಿ ಸರಾಗವಾಗಿ ಸಲೀಸಾಗಿ ಕಕ್ಕ ಮಾಡಿಕೊಂಡು ಈಗಲೂ ಓಡಾಡ್ತಾ ಇದ್ದಾರೆ. ಇದು 8 ವರ್ಷ ಹಿಂದಿನ ಮಾತು. ಆ ಕೊರ್ಲೆ ಅಕ್ಕಿಯಲ್ಲಿ ನಿಕ್ಷಿಪ್ತವಾಗಿದ್ದ ಅದ್ಭುತವಾದ ನಾರಿನ ಅಂಶ ಕ್ಯಾನ್ಸರ್ ಕಾರಕ ಅಂಶಗಳನ್ನ ತೆಗೆದು ಕಿತ್ತು ಬಿಸಾಕ್ತವೆ. ಈಗ ನೀವೆಲ್ಲರೂ ಗಮನಿಸಿದ್ರೆ ಕೆಲವು ಸ್ವಾಮೀಜಿಗಳು ಯಾವ ಚಪ್ಪಲಿ ಹಾಕೊಂಡಿದ್ದಾರೆ ಗಮನಿಸಿದಿರಾ? ಯಾವ ಚಪ್ಪಲಿ ಹಾಕೊಂಡಿದ್ದಾರೆ? ಮರದ ಚಪ್ಪಲಿ ಹಾಕೊಳ್ತಾರೆ. ಈ ಮರದಲ್ಲಿ ಈ ಕೆಟ್ಟ ಅಂಶಗಳನ್ನ, ಈಗ ನಾನು ಈ ಮರದ ಮೇಲೆ ನಿಂತ್ಕೊಂಡು ಎಲೆಕ್ಟ್ರಿಕ್ ಪೋಲ್ ಇಟ್ಕೊಂಡ್ರು ನನಗೆ ಶಾಕ್ ಹೊಡೆಯೋದಿಲ್ಲ. ಯಾಕೆ? ಆ ಎಲೆಕ್ಟ್ರಾನ್ಸ್ ಅನ್ನ ಪೂರ್ತಿಯಾಗಿ ಸಂಪೂರ್ಣವಾಗಿ ಆ ಕಲ್ಮಶವನ್ನ, ಆ ಎನರ್ಜಿ, ನೆಗೆಟಿವ್ ಎನರ್ಜಿಯನ್ನ ಕ್ಷಿಪ್ತ ಮಾಡಿ ಸ್ತಬ್ಧ ಮಾಡುವಂತ ಗುಣ ಇದರಲ್ಲಿದೆ. ಅದಕ್ಕೆ ನಮ್ಮ ದೇಹದಲ್ಲಿ ಈ ನೆಗೆಟಿವ್ ಎನರ್ಜಿಯನ್ನ ಅಲ್ಲಿಗೆ ಸಮಾಪ್ತ ಮಾಡತಕ್ಕಂತ ಒಂದು ಕೆಲಸ ಪ್ರತಿ ಕ್ಷಣದಲ್ಲೂ ನೀವು ಯಾವಾಗ ಇದನ್ನ ಲಿಗ್ನಿನ್ ಅಂತಾರೆ, ಇದರದ್ದನ್ನ ತಯಾರು ಮಾಡಿಕೊಳ್ಳೋದಕ್ಕೆ ಬೇಕಾಗಿದ್ದ ಅಂಶಗಳು ನಮ್ಮ ಸಿರಿಧಾನ್ಯಗಳ ನಾರಿನಲ್ಲಿ ದೇವರು ಕೂಡಿಸಿಟ್ಟಿದ್ದಾರೆ. ಅದಕ್ಕೆ ಬಿಡದೇ ಇರತಕ್ಕಂತ ಶಕ್ತಿ ನೀವು ಈ ಅದ್ಭುತವಾದ ಧಾನ್ಯಗಳನ್ನ ತಿಂದಾಗ ಸಿಗುತ್ತೆ. ಊದಲು ಸಿಕ್ಕದಾಗ, ನಿಮಗೆ ಊದಲು ಅನ್ನ ತಿಂದಾಗ ನಿಮ್ಮ ಯಕೃತ್ತು, ನಿಮ್ಮ ಮೂತ್ರಪಿಂಡ, ನಿಮ್ಮ ಮೆದುಳು, ಈ ರೀತಿ ಕೊಬ್ಬಿನ ಅಂಶದಲ್ಲಿ ಮಾಡಿರ್ತಕ್ಕಂಥ ಅಂಗಾಂಗಗಳಲ್ಲಿ ನಿಕ್ಷಿಪ್ತವಾಗಿದ್ದ ಕಲ್ಮಶಗಳನ್ನ ಆವತ್ತುಗಾವತ್ತು ಕಿತ್ತು ಬಿಸಾಕತಕ್ಕಂಥ ಶಕ್ತಿ ಈ ನಾರಿನ ಅಂಶದಲ್ಲಿ ದೇವರು ತುಂಬಿದ್ದಾರೆ. ಸಾಮೆ ಅಕ್ಕಿಯಲ್ಲಿ ನಿಮ್ಮ ಜನನಾಂಗಗಳಲ್ಲಿ, ಹೆಣ್ಣು ಮಕ್ಕಳಿಗೆ ಗರ್ಭಕೋಶ, ಅಂಡಾಣು ಇಂಥ ಅಂಗಗಳಲ್ಲಿ, ಪುರುಷರಲ್ಲಿ ವೀರ್ಯ ಕಣಗಳ ಉತ್ಪಾದನೆ ಮತ್ತು ಅದಕ್ಕೆ ಬೇಕಾಗಿದ್ದ ಅಂಶಗಳನ್ನು ಸರಿಯಾದ ಸಮತೋಲನದಲ್ಲಿ ಇಟ್ಟುಕೊಳ್ಳೋದಕ್ಕೆ ಬೇಕಾಗಿದ್ದ ನಾರಿನ ಅಂಶ, ಸಾಮೆ ಅಕ್ಕಿಯ ಪೀಚು ನಾರಿನ ಅಂಶದಲ್ಲಿ ದೇವರು ಇಟ್ಟಿದ್ದಾರೆ. ಆರ್ಕ ಅಕ್ಕಿ ಹೆಸರೇ ಆದಿ ಬೀಜ, ಸೂರ್ಯನು. ಆರ್ಕ ಪಿಂಕ್ ಕಲರ್ ಅಲ್ಲಿ ಇರುತ್ತೆ. ಅದರ ನಾರಿನ ಅಂಶದಲ್ಲಿ ದೇವರು ನಿಮ್ಮ ರಕ್ತವನ್ನನು, ಮೂಲೆ ಮಜ್ಜೆಯನ್ನನು ಶುದ್ಧ ಮಾಡತಕ್ಕಂತ ಅದ್ಭುತವಾದ ಗುಣ ಇಟ್ಟಿದ್ದಾರೆ. ಅಂದ್ರೆ ನಿಮ್ಮ ಮಕ್ಕಳಿಗೆ ವಿಷ ಜ್ವರ ಬಂದಿದೆ, ರಕ್ತದ ಕ್ಯಾನ್ಸರ್ ಬಂದಿದೆ, ಆರ್ಕಾಯಕ್ಕೆ ಅಂಬಲಿಯನ್ನ 3 ವಾರ ಕೊಡ್ರಿ, ಮಗು ಸೇತರಿಸಲಕ್ಕೆ ಸುಧಾರಿಸ್ಕೊಡ್ತಾರೆ. ಈ ರೀತಿ ಅನೇಕ ಸಾವಿರಾರು ಬ್ಲಡ್ ಕ್ಯಾನ್ಸರ್ ಮಕ್ಕಳು ವಾಸಿ ಮಾಡಿಕೊಂಡಿರೋ ಘಟನೆಗಳು ತುಂಬಾ ಇವೆ. ಹಂಗೆ
ನಿಮಗೆ ನವಣೆ ಅಕ್ಕಿ ಊಟ ಮಾಡಿದರೆ ನಿಮ್ಮ ಶ್ವಾಸಕೋಶ ಮತ್ತು ನರನಾಸಿಗಳು ಪೂರ್ತಿ ಸಂಪೂರ್ಣವಾಗಿ ಶುದ್ಧ ಆಗ್ತವೆ. ಅಂದ್ರೆ ದೇವರು ನಮ್ಮ ಅಂಗಾಂಗಗಳಿಗೆ ತಕ್ಕಂತೆ ವೈವಿಧ್ಯಮಯವಾದ ನಾರಿನ ಅಂಶವನ್ನ, ವೈವಿಧ್ಯಮಯವಾದ ಧಾನ್ಯಗಳನ್ನ ಕೂಡಿಸಿ ಕೂತಿದ್ದಾರೆ. ಅದೇ ನೀವು ಜೋಳದ ರೊಟ್ಟಿ ತಿಂದ್ರೆ ಅದರಲ್ಲಿದ್ದ ನಾರಿನ ಅಂಶ ನಿಮ್ಮ ವೀರ್ಯ ಕಣಗಳನ್ನ ಹೆಚ್ಚು ಉತ್ಪಾದನೆ ಮಾಡುತ್ತೆ. ಈಗ ವೀರ್ಯ ಕಣಗಳಿಗೆ ಇಲ್ಲದೆ IVF ಸೆಂಟರ್ಗಳಿಗೆ ಹೋಗ್ತಾ ಇದ್ದಾರೆ ಎಲ್ಲ. ಇಲ್ಲ ರೀ, ಪ್ರತಿಯೊಂದು ಸಣ್ಣ ಊರಿನಲ್ಲಿ IVF ಸೆಂಟರ್ ಬರ್ತಾ ಇದೆ ಅಂದ್ರೆ ಅರ್ಥ ಏನು? ವೀರ್ಯ ಕಣಗಳು 0 ಆಗ್ತಾ ಇವೆ ಅಂತ. ಇಷ್ಟೆಲ್ಲ ನಡೀತಾ ಇದ್ರು ನಾವು ಊಟದ ಬಗ್ಗೆ ಮಾತಾಡ್ತಾ ಇಲ್ಲ. ಎಲ್ಲರೂ ಆಸ್ಪತ್ರೆಗೆ ಬನ್ನಿ ಟ್ಯಾಬ್ಲೆಟ್ಸ್ ಕೊಡ್ತೀವಿ ಅಂತ ಈ ಡಾಕ್ಟರ್ಗಳು ಕೂತಿದ್ದಾರೆ. ಊಟದಲ್ಲಿ ನಾವು ಊಟವನ್ನ ಬೆಳೆಸ್ತುಕೊಂಡ್ತಕ್ಕಂತ ಪದ್ಧತಿಗಳಲ್ಲಿ ಹಾಳಾಗಿರೋದ್ರಿಂದ ಈ ಗೊಂದಲಗಳಾಗ್ತಾ ಇವೆ ಅಂತ ಈ ತಜ್ಞರು ಒಂದಕ್ಕೊಂದು ಜೋಡಿ ಮಾಡಿ ಹೇಳೋದಕ್ಕೆ ತಯಾರಿಲ್ಲ. ಈಗಲೂ ಸಕ್ಕರೆ 1 ಮಿಲಿಗ್ರಾಮ್ ನಮ್ಮ ಬಾಯಿಗೆ ಹೋಗಬಾರದು. ಆದ್ರೆ 88 ಲಕ್ಷ ಟನ್ ಸಕ್ಕರೆಯನ್ನು ನಮ್ಮ ಭಾರತ ದೇಶ, ನನಗೆ ಗೊತ್ತಿದ್ದಂಗೆ ಐ ಥಿಂಕ್ 2 years ಬ್ಯಾಕ್ ಇದು ನಂಬರ್. ಇದನ್ನ ಬೆಳೆಸೋದಕ್ಕೆ ನಮ್ಮ ಗವರ್ನಮೆಂಟ್ ಈ ಫರ್ಟಿಲೈಸರ್ ಕಂಪನಿಗಳಿಗೆ ಆಲ್ಮೋಸ್ಟ್ ಹತ್ರ 2.59 lakh crores ಎವ್ರಿ ಇಯರ್ ಸುಮ್ಮನೆ ಬರೆದು ಬಿಸಾಕ್ತಾ ಇದೀವಿ. ತಿನ್ನಬಾರದನ್ನ ತಿನ್ನೋದಕ್ಕೆ ಇಷ್ಟು ದುಡ್ಡು ಖರ್ಚು ಮಾಡಿ ಇಲ್ಲದೆ ಇರೋ ರೋಗಗಳನ್ನ ತರಿಸಿಕೊಂಡು ಒಂದು ಬರೀ ಡಯಾಬಿಟಿಸ್ ರೋಗವನ್ನ ನಿಭಾಯಿಸಿಕೊಳ್ಳೋದಕ್ಕೆ ನಮ್ಮ ಭಾರತ ದೇಶದಿಂದ 20,000 ಶತಕೋಟಿ ರೂಪಾಯಿಗಳನ್ನ ಈ ಫಾರ್ಮಸ್ಯೂಟಿಕಲ್ ಕಂಪನಿಗಳಿಗೆ ಪ್ರತಿ ವರ್ಷ ನಾವು ಭರ್ತಿ ಮಾಡ್ತಾ ಇದೀವಿ. ಅಂದ್ರೆ ಏನರ್ಥ? ನಾವೆಲ್ಲರೂ ನಮ್ಮ ಊಟವನ್ನ ನಮ್ಮ ತಟ್ಟೆಗಳಿಗೆ ತಗೊಂಡು ಬಂದ್ರೆ ಇಲ್ಲಿ ತನಕ ಪೋಖ್ರಿಯಾಗಿ ಬಿದ್ದುಕೊಂಡು ಓಡಾಟ ಮಾಡಿಕೊಂಡು ಕೆಲಸ ಇಲ್ಲದೆ 4 ಮಳೆ ಬಂದ್ರೆ ಬೆಳೆಸ್ಕೊಂಡು ತಿಂತಾ ಇದ್ದಿದ್ದ ಊಟವನ್ನ ಈ ತಜ್ಞರು ಬಂದು ಏನ್ ಹೇಳಿದ್ದಾರೆ ಕಳೆದ 50 ವರ್ಷದಿಂದ? ಇದು ಜಾನುವಾರುಗಳ ಊಟ, ಇದು ಹಕ್ಕಿಗಳ ಊಟ, ಇದು ಪ್ರಿಮಿಟಿವ್ ಫುಡ್. ನೋಡ್ರಿ, ನಾವು ಮಾಡಿದೀವಿ ಪ್ರೀಮಿಯಂ ಫುಡ್, ತಿನ್ರಿ ಅಂತ ಅವನು ಹೇಳ್ದ. ನಾವು ನಮ್ಮದನ್ನ ಬಿಟ್ಟು ಅವನ್ನ ತಿನ್ನಕ್ ಶುರು ಮಾಡಿದೀವಿ. ರೋಗಗಳು ಬರೋದು ಶುರು ಆಯ್ತು. ಇಷ್ಟೇ ನಡೆದಿದ್ದು ಕಳೆದ 70 ವರ್ಷದಲ್ಲಿ. ಈ 70 ವರ್ಷಗಳಲ್ಲಿ ನಮ್ಮ ಭೂಮಿ ಹಾಳಾಯ್ತು, ನಮ್ಮ ನೀರು ಹಾಳಾಯ್ತು, ನಮ್ಮ ಪರ್ಯಾವರಣ ಹಾಳಾಗಿದೆ. ಈಗ 10 ವರ್ಷಕ್ಕೆ ಬೇಕಾದ ನೀರು ಉಳಿದಿಲ್ಲ ನಮ್ಮ ಭೂಗರ್ಭ ಜಲಗಳಲ್ಲಿ. ಇದೆಲ್ಲ ನಮ್ಮ ಬಾಯಿಗೆ ಹೋಗ್ತಾ ಇರೋ ಪ್ರತಿಯೊಂದು ತುತ್ತು ತೊಟ್ಟುನಿಂದ ಆಗಿರೋದು. ಒಂದು ತೊಟ್ಟು ನೀರನ್ನ ಬಳಸದೆ 7 ಬಿಲಿಯನ್ ಜನ ಅಲ್ಲ, 70 ಬಿಲಿಯನ್ ಜನರಿಗೆ ಊಟ ಕೊಡ್ತಕ್ಕಂತ ಊಟವನ್ನ ಊಟ ಅಲ್ಲ ಅಂತ ಇವರೆಲ್ಲ ಹೇಳಿದ್ದಾರೆ. ಇದು ನಿಜವಾದ ಊಟ, ನಮ್ಮ ಹೊಟ್ಟೆಗೆ ದೇವರು ಮಾಡಿದ್ದ ವೈಜ್ಞಾನಿಕವಾದ ಊಟ. ಒಂದು ರೋಗವು ನಿಮ್ಮ ದೇಹದಲ್ಲಿ ಉಳಿಯೋದಿಲ್ಲ. ಬರೋದು ಬಿಡ್ರಿ, ನೀವು ಈ ಊಟ ಮಾಡ್ತಾ ಇದ್ರೆ ನಿಮ್ಗೆ ರೋಗ ಅನ್ನುವುದು ಸಾಧ್ಯನೇ ಇಲ್ಲ. ನಿಮ್ಗೆ ರೋಗ ಕರೋನಾ 19 ಅಲ್ಲ, 99 ತಂದು ನನ್ನ ಬಾಯಿಗೆ ಹಾಕ್ರಿ, ನನಗೇನು ಆಗೋದಿಲ್ಲ. ಯಾಕಂದ್ರೆ ನನ್ನ ರಕ್ತದಲ್ಲಿ ಈ ನಾರಿನ ಅಂಶಗಳು ಹರಿತಾ ಇವೆ. ಯಾವ ರೋಗವನ್ನ ನಾನು ಅಲ್ಲಿ ಉಳಿಯೋದಕ್ಕೆ ಬಿಡೋದಿಲ್ಲ, ಗ್ಯಾರಂಟಿ. ನೀವು ತಿನ್ನೋಕ್ ರೆಡಿ ಇದ್ದೀರಾ? ಹೋಗ್ರಪ್ಪ, ಯಾರ ಜೋಳದ ರೊಟ್ಟಿ ತಟ್ತೀವಿ, ಆ ಚಪಾತಿ ತಿಂದ್ರೆ ಮುಗಿದೋಯ್ತು. ಚಪಾತಿ ತಿನ್ರಿ, ಅದರಲ್ಲಿದ್ದ ಗ್ಲೂಟೆನ್ ಇಂದ ಇಲ್ಲದೆ ಇರೋ ಕಾಯಿಲೆಗಳು ಮಾನವ ಜಾತಿಗೆ ಬಂದು ಸೇರ್ಕೊಂಡಿವೆ. ಇದನ್ನ ಹೇಳೋದಕ್ಕೆ ಈ ತಜ್ಞರು ರೆಡಿ ಇಲ್ಲ. ನನಗೆ ಈ ಗೋಧಿ ರೊಟ್ಟಿ ತಿನ್ನೋರು ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಜೋಳದ ರೊಟ್ಟಿ ಮಹತ್ವ
ಗೊತ್ತಿಲ್ಲ, ಹೇಳೋರಿಲ್ಲ. ಇಲ್ಲಿ ಮೋಸ ಆಗಿರೋದು. ಆರ್ಕದ ತಡದನ್ನ ಅಂತೀವಿ ರಾಮನಗರ ಕಡೆ, ಮುದ್ದೆ ತರ ಮಾಡಿ ಹಿಂಗೆ ತಟ್ಟಿ ತಡಿಕೆ ಮೇಲೆ, ಬಿದಿರು ತಡಿಕೆ ಮೇಲೆ ಹಾಕಿದ್ರೆ ಅದು ಮೇಲೆ ಒಣಗತ್ತೆ, ಒಳಗಡೆ ಮೆತ್ತಿಗಿರುತ್ತೆ. ಎಷ್ಟು ಅದ್ಭುತವಾದ ಊಟ! 10 ದಿವಸ ಇಟ್ಕೊಂಡು ಊಟ ಮಾಡಬಹುದು. ಕೆಂಡಕ್ಕೆ ಹಾಕಿದ್ರೆ ಸಾಕು, ಬಾಟಿ ಅಂತ ಉತ್ತರ ಭಾರತ ದೇಶದಲ್ಲಿ ತಿಂತ ಇದ್ರು. ಈ ರೀತಿ ಅದ್ಭುತವಾದ ಆಹಾರ ಸಂಪ್ರದಾಯಗಳು, ಪದ್ಧತಿಗಳು ಕಣ್ಮರೆಯಾಗಿವೆ. ಎಲ್ಲರೂ ಪಿಜ್ಜಾ, ಬರ್ಗರು, ನೂಡಲ್ಸ್, ಪಲಾವ್ ಮೇಲೆ ಬಿದ್ಕೊಂಡಿದ್ದೀರಾ. ತಿಂದ್ಕೊಂಡು ಏನಾಗಿದ್ದೀರಾ? 8 ವರ್ಷ ಮಕ್ಕಳಿಗೆ ಟೈಪ್ 1 ಡಯಾಬಿಟಿಸ್, ಬೆಳಿಗ್ಗೆ 20 ಯೂನಿಟ್, ರಾತ್ರಿ 20 ಯೂನಿಟ್ ಇನ್ಸುಲಿನ್ ಚುಚ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇದ್ದೀರಾ. ಆ ಮಗುಗೆ ರಕ್ತದಲ್ಲಿ ಗ್ಲೂಕೋಸ್ ಯಾವಾಗ ಕಮ್ಮಿ ಆಗತ್ತೆ ಗೊತ್ತಿಲ್ಲ, ಚೆಕ್ ಮಾಡ್ತಾ ಇರು. ಇಷ್ಟೇ ನಿಮ್ಮ ಜೀವನ. ಹೊರಗಡೆ ಬರ್ಬೇಕಾ? ಬನ್ನಿ, ಸಿರಿಧಾನ್ಯಗಳ ರಹದಾರಿಯನ್ನ ನಾವು ನಿರ್ಮಾಣ ಮಾಡಿದ್ದೀವಿ. ಇದನ್ನ ಬೆಳೆಸೋದಕ್ಕೆ ಒಂದು ತೊಟ್ಟು ನೀರು ಬೇಕಾಗಿಲ್ಲ. ಪರ್ಯಾವರಣದಲ್ಲಿ ಇದ್ದ 40% ತೇವಾಂಶ ಅಂದ್ರೆ 10% ರೈನ್ ಇದ್ರೆ ಸಾಕು. 10 ಸೆಂಟಿಮೀಟರ್ ವರ್ಷಪಾತ ಇದ್ದ ಜಾಗಗಳಲ್ಲಿ, ಬರಡು ಭೂಮಿಗಳಲ್ಲಿ, ಬಂಜರು ಭೂಮಿಗಳಲ್ಲಿ, ಎಲ್ಲಂದ್ರೆ ಅಲ್ಲಿ 60 ದಿವಸಕ್ಕೆ ಕಂಕಿ ತೆನೆ ಹೊಡೆಯುತ್ತೆ ಕೊರ್ಲೆ, 120 ದಿವಸಕ್ಕೆ ಆರ್ಕ, 90 ದಿವಸಕ್ಕೆ ನವನೆ, ಊದಲು, ಸಾಮ. ಈ 5 ಧಾನ್ಯಗಳನ್ನ ನೀರಿಲ್ಲದೆ ಬೆಳೆಸ್ಕೋಬಹುದು. ಮೇಜರ್ ಮಿಲೆಟ್ಸ್, ರಾಗಿ, ಜೋಳ, ಸಜ್ಜೆ, ಬರಗು, ಮೆಕ್ಕೆಜೋಳ. ಈ ಸಿನಿಮಾ ಹಾಡುಗಳಲ್ಲಿ ತಿನ್ನುವಂತ ಅಮೆರಿಕನ್ ಸ್ವೀಟ್ ಕಾರ್ನ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಮ್ಮ ದೇಸಿ ತಳಿ, ಅದನ್ನ ತಿಂದ್ರೆ ನಿಮ್ಮ ಕಣ್ಣುಗಳು ಶುದ್ಧ ಆಗ್ತವೆ. ಸಜ್ಜೆ ತಿಂದ್ರೆ ನಮ್ಮ ಬಾಳಂತಿಯರಿಗೆ ಹಾಲು ಉಕ್ಕಿ ಬರುತ್ತವೆ. ಮಗು 2 ವರ್ಷ ತನಕ ಹಾಲು ಕೊಡಿದ್ರು ಅವನಿಗೆ 1 ದಿವಸನೂ ನೀವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕಾಗಿದ್ದ ಅಗತ್ಯ ಇಲ್ಲ. ಈ ರೀತಿ ಅದ್ಭುತವಾದ ಔಷಧಿ ಗುಣತತ್ವಗಳನ್ನ ನಮ್ಮ ಸಿರಿಧಾನ್ಯಗಳಲ್ಲಿ ದೇವರು ತುಂಬಿಟ್ಟಿದ್ದಾರೆ. ಆದ್ರೆ ನಮಗೆ ಬೇಕಾಗಿಲ್ಲ. ಯಾಕಂದ್ರೆ ಈ ತಜ್ಞರು ಬಂದು ಇದು ಪಶು ಆಹಾರ, ಜಾನುವಾರುಗಳ ಊಟ, ಪ್ರೀಮಿಯಂ ಫುಡ್ ಅಲ್ಲ, ನಿಮ್ಮದು ಪ್ರಿಮಿಟಿವ್ ಫುಡ್ ಅಂತ ಹೇಳಿ ನಮ್ಮನ್ನ ನಂಬಿಸಿದ್ದಾರೆ. ನಾವು ನಂಬಿದೀವಿ. ಅದನ್ನ ಮತ್ತೆ ಈಗ ಮಾಡರ್ನ್ ಮ್ಯಾನ್ ತಿಂತ ಇರೋದು ಶುದ್ಧವಾದ ಅವೈಜ್ಞಾನಿಕ ಆಹಾರ. ಇದರಲ್ಲಿ ಎರಡನೇ ಮಾತಿಲ್ಲ. The most unscientific food eaten by any human race on this planet is in the last 25 years. Absolutely the most unscientific food that is going into the mouths of human race. And no expert on this planet is ready to say that. ನಾನು 35 ವರ್ಷದಿಂದ ಈ ಮಾತುಗಳನ್ನು ಹೇಳಿ ಬರ್ತಾ ಇದ್ದೀನಿ. ಅಕ್ಕಿ, ಗೋಧಿ, ಹಾಲು, ಸಕ್ಕರೆ ನಮ್ಮ ಬಾಯಿಗೆ ಹೋಗ್ತಕ್ಕಂತ ಪದಾರ್ಥಗಳು ಅಲ್ಲವೇ ಅಲ್ಲ, ಅಲ್ಲವೇ ಅಲ್ಲ. ಇನ್ನು 3 ನಿಮಿಷ ಟೈಮ್ ಇದೆ ನಂದು, 3 ಮಿನಿಟ್ಸ್. ನಿಮ್ಮ ಸ್ತನದಲ್ಲಿ ಬರತಕ್ಕಂತ ಹಾಲು ಮಾತ್ರ ನಿಮ್ಮ ಮಕ್ಕಳ ಪಾಲು. ಹಾವು ಗೊತ್ತಾ? ಅದರ ವಿಷ ನೀರಲ್ಲಿ ಕರಗಿದ್ರೆ ಏನ್ ತೊಂದರೆ ಆಗತ್ತೆ? ಆದರೆ ಹಾವದ ವಿಷ ಹಾಲಲ್ಲಿ ಕರಗತ್ತೆ. ಅಂದ್ರೆ ಹಾಲು ಎಂತಾದ್ರೂ ಕರಗಿಸ್ಕೊಳ್ಳೋ. ಹಾಲಲ್ಲಿ ಕೊಬ್ಬಿನ ಅಂಶ ಇದೆ. ಅದು ಸಮತೋಲನ ಕಂಡುಕೊಂಡಿರಬೇಕು. ನಿಮ್ಮ ಮಗುವಿಗೆ ಎಷ್ಟು ಬೇಕು? 3 ದಿವಸ ಮಗುಗೆ, 3 ವಾರ ಮಗುಗೆ, 3 ತಿಂಗಳ ಮಗುಗೆ ಬೇಕಾಗಿದ್ದ ಪೌಷ್ಟಿಕಾಂಶಗಳ ಪಟ್ಟಿ ಬೇರೆ ಬೇರೆ ಇರುತ್ತೆ. ಅದನ್ನ ನೋಡಿಕೊಂಡು ತಾಯಿ ತನ್ನ ಸ್ತನದಿಂದ ಅದನ್ನ ಅಡ್ಜಸ್ಟ್ ಮಾಡಿ ಹೆಂಗೆ ಕೊಡುತ್ತೆ? ಮಗು ಬಾಯಿ ತನ್ನ ಬಾಯಿನ ಸ್ತನದ ಮೇಲೆ ಇಡ್ತಕ್ಕಂತಾನೆ ಗೊತ್ತಾಗತ್ತೆ. ಅಯ್ಯೋ, ಈ ಮಗು ಇಷ್ಟು ಬೆಳೆದಿದೆ, ನಾಳೆಯಿಂದ ನೆಕ್ಸ್ಟ್ 2 ವಾರಕ್ಕೆ ನಾನು ಬೇರೆ ಮಾಡ್ಬೇಕು ಅಂತ ಅಲ್ಲಿ ಮ್ಯಾಮರಿ ಗ್ಲ್ಯಾಂಡ್ಸ್
ಆ ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೊಳ್ಳೋದು. ಅಂದ್ರೆ ಹಾಲು ಅಷ್ಟು ಡೈನಮಿಕ್, ಅಂದ್ರೆ ಬದಲಾವಣೆ ಮಾಡ್ಕೊಳ್ತಕ್ಕಂತ ಆ ಗುಣ ತತ್ವ ತಾಯಿ ಸ್ತನದಲ್ಲಿದೆ. ಅದೇ ರೀತಿ ಹಸು ಕರು ಹಾಲನ್ನ ಕುಡಿದಾಗ ಆ ಕರುಗೆ ಏನ್ ಬೇಕೋ ಆ ಹಸು ತಾಯಿ ಮಾಡಿ ಕೊಡುತ್ತೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, IVF ಹಾಕಿ ಸ್ಟೆರಾಯ್ಡ್ಸ್ ಚುಚ್ಚಿ ಆ ಹಸು ಹಾಲು ತಂದು ನಮ್ಮ ಮಕ್ಕಳ ಬಾಯಿಗೆ ಹಾಕಿದ್ರೆ 8 ವರ್ಷಕ್ಕೆ 6 ವರ್ಷಕ್ಕೆ ಹೆಣ್ಮಕ್ಳು ಮುಟ್ಟಾಗ್ತಾ ಇದ್ದಾರೆ, 15 ವರ್ಷಕ್ಕೆ ಮುಟ್ಟಾಗ್ಬೇಕಾಗಿ. ನಮ್ಮ ಬಸವಣ್ಣನವರು ಯಾವಾಗಲೂ ಹೇಳಿದ್ದಾರೆ, ನದಿ ಉದಕವನ್ನ ನದಿಗರ್ಪಿತ ಮಾಡಿ, ಮರ ಹೂವನ್ನ ಮರಕ್ಕೆ ಏರಿಸಿ, ತಾಯಿನ ಕಟ್ಟಿ ಕರುವನ್ನ ಮರಗಿಸಿ, ಮೊಲವಾಲನ್ನುಣಬೇಡವೋ ಕೂಡಲ ಸಂಗಮ ದೇವ, ಹಲವರ ಬಾಯಿ ತೊನದೇ ಹೋಯಿತು. ಆ ರೀತಿ ನೀವು ಹಾಲು ಕುಡಿದರೆ ಆ ಹಾಲು ನಿಂದಲ್ಲ, ಆ ಹಾಲು ಆ ಕರು ಪಾಲು ನಿಂಗಲ್ಲ. ಆ ರೀತಿ ನೀನು ಕುಡಿದರೆ ಬೈ ಚಾನ್ಸ್ ಹಲವರ ಬಾಯಿ ಟೊಣದೇ ಹೋಯಿತು, ಆಟೋ ಇಮ್ಯೂನ್ ಡಿಸೀಸಸ್ ಬರುತ್ತೆ ಅಂತ 11ನೇ ಶತಮಾನದಲ್ಲಿ ಆ ಮಹಾನ್ ಭಾವ ಹೇಳಿದಾನೆ. ನಾವು ಕೇಳೋದಕ್ಕೆ ರೆಡಿ ಇಲ್ಲ. ಸೊ ಯಾವಾಗ ನೀವು ನಿಮ್ಮ ತಾಯಿ ಹಾಲು ಬಿಟ್ಟು ಯಾವ ಜಾನುವಾರು ಹಾಲು ಕುಡಿಯಕ್ಕೆ ಬಿಡ್ತಿರೋ ಆವತ್ತಿಂದಾನೇ ನಿಮಗೆ ಕಾಯಿಲೆಗಳು ದೂರ ಆಗ್ತವೆ. ಅಂದ್ರೆ ಇದರ ಅರ್ಥ ಏನಂದ್ರೆ, ನಾಳೆಯಿಂದ ನೀವೆಲ್ಲರೂ ಜಾನುವಾರುಗಳ ಹಾಲನ್ನ ನಿಮ್ಮ ಹೊಟ್ಟೆಯಿಂದ ದೂರ ಮಾಡಿದ್ರೆ ಬರೋ 6 ತಿಂಗಳಲ್ಲಿ 70% ಹಾಸ್ಪಿಟಲ್ಸ್ ನಾವು ಕ್ಲೋಸ್ ಡೌನ್ ಮಾಡಬಹುದು. ಥ್ಯಾಂಕ್ ಯು ವೆರಿ ಮಚ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.